ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನಾನು ಡೈಲಿ ಕೂಡ ಗೊತ್ತಿರುವ ಹಾಗೆ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ನ್ಯೂಸ್ನ, ಯಾಕಂದರೆ ವಿದ್ಯಾರ್ಥಿ ಮಿತ್ರ ನಾನು ಡೈಲಿ ಹಾಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಸ್ಟೂಡೆಂಟ್ಗೆ ಸಂಬಂಧಪಟ್ಟಿದ್ದು ಏನಾದರೂ ಬಂದರೆ ಹೇಳೋಣ ಅಂತಂದು. ಸೊ ಹಾಗಾಗಿ ಡೈಲಿ ನೋಡ್ತಿರ್ತಿದ್ದೆ. ಬಟ್ ಡೈಲಿ ಏನಿರ್ತದೆ ಅಂದರೆ ನಿಮಗೆ ಗೊತ್ತಿರುವ ವಿಷಯಗಳದೇ ಇರ್ತಿತ್ತು. ಸೊ ಇವತ್ತಾಗಿ ಬಿಗ್ದಾಗಿ ದೊಡ್ಡದಾಗಿ ನಿಮಗೋಸ್ಕರನೇ ಮಾಡಿದಾರಂತಂದರೆ ನೀಟ್ ಸ್ಟೂಡೆಂಟ್ಗೆ ಕೊಟ್ಟಿದ್ದಾರೆ. ಆ್ಯಂಡ್ KCET ಸ್ಟೂಡೆಂಟ್ ಕೂಡ ನೆಕ್ಸ್ಟ್ ಹೇಳ್ತೀನಿ. ಮೊದಲು ನೀಟ್ ಸ್ಟೂಡೆಂಟ್ಗೆ ಮೊದಲು ಹೇಳ್ಕೊಂಡ್ಬಿಡ್ತೀನಿ ಏನೇನೆಲ್ಲ ಇದೆ ನೋಡಿ. ಓಕೆ, ನಿರೀಕ್ಷೆಯಂತೆ ಕಾಣಿಸ್ತಿದ್ದೀನಿ. ನಿರೀಕ್ಷೆಯಂತೆ 2ನೇ ಸುತ್ತಿನ ವೈದ್ಯಕೀಯ ಕೌನ್ಸಿಲಿಂಗ್ ಹೆಚ್ಚುವರಿಯಾಗಿ MBBS ಸೀಟ್ಗಳು ಲಭ್ಯವಾಗಿದ್ದು ವೈದ್ಯಕೀಯ ಶಿಕ್ಷಣ ಅಕ್ಷಾಂಶಗಳಲ್ಲಿ ಸಂತಸ ಮೂಡಿದೆ. ಓಕೆ, ಅಂದರೆ ಈಗೇನು ಮೆಡಿಕಲ್ ಸೀಟ್ಗಳು ಇನ್ಕ್ರೀಸ್ ಆಗಿದ್ದು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ವೈದ್ಯಕೀಯ ಶಿಕ್ಷಣ ಅಕ್ಷಾಂಶಗಳಲ್ಲಿ ಸಂತಸ ಮೂಡಿದೆ. ದೇಶದಾದ್ಯಂತ ಹೆಚ್ಚುವರಿಯಾಗಿ 2470 ಸೀಟ್ಗಳು ಲಭ್ಯವಾಗಿದ್ದು ಅಂತಂದರೆ ಹೊಸದಾಗಿ ಸೀಟ್ಗಳು ಹ್ಯಾಡ್ ಆಗಿದ್ದಾವೆ. MCC ಕೌನ್ಸಿಲಿಂಗಲ್ಲಿ ಟೋಟಲ್ ಆಗಿ 2470 MCC ಸೀಟ್ಗಳು ಜಾಸ್ತಿ ಆಗಿದ್ದು, ನಮ್ಮ ರಾಜ್ಯಕ್ಕೆ ಎಷ್ಟು ಸೀಟ್ಗಳು ಬಂದಿದ್ದಾವೆ? 450 ಹೊಸ ಸೀಟ್ಗಳು ಬಂದಿದ್ದಾವೆ. ಯಾವ್ಯಾವ ಕಾಲೇಜಲ್ಲಿ ಅಂತ ಹೇಳ್ತೀನಿ ನಿಮ್ಗೆ ಬೇಕಾದರೆ. ಮೊದಲನೇ ನೋಡ್ತಂದರೆ 8 ಏನಪ್ಪ ಅಂದರೆ ಗೌರ್ನಮೆಂಟ್ ಕಾಲೇಜಲ್ಲಿ, ಒಂದು ಖಾಸಗಿ, ಅಂದರೆ ಟೋಟಲಿ 9 ಕಾಲೇಜುಗಳಲ್ಲಿ ಒಂದೊಂದು ಕಾಲೇಜ್ಗಳಲ್ಲೂ ಕೂಡ 55 ಸೀಟ್ಗಳು ಕೊಟ್ಟಿರೋ ಕಾರಣ ಟೋಟಲ್ 450 ಸೀಟ್ಗಳು ಜಾಸ್ತಿ ಆಗಿದ್ದಾವೆ. ಓಕೆ, ನೆಕ್ಸ್ಟ್ ಹೇಳೋದಂದರೆ KA ನೀಟ್ ಫಲಿತಾಂಶದ ಬಳಿಕ ಪ್ರಕಟಿಸಿದ್ದ ಮೊದಲ ಸುತ್ತಿನ ಹಂಚಿಕೆಗೆ 9263 ಸೀಟ್ಗಳು ಲಭ್ಯ ಇದ್ದವು. ಅಂದರೆ ಫಸ್ಟ್ ರೌಂಡಿಗೆ ಸೀಟ್ಗಳು ಎಷ್ಟಿದ್ದವು ನಮ್ಮ ಕನ್ನಡದಲ್ಲಿ? 9263 ಇದ್ದವು. ಓಕೆ, ಬಟ್ ಇದೀಗ ರಾಜ್ಯದ 9 ರಾಜಕೀಯ ಕಾಲೇಜುಗಳಲ್ಲಿ ತಲಾ 50 ಸೀಟ್ಗಳು ಹೆಚ್ಚಳ ಆಗಿದ್ದರಿಂದ ಈಗ ಎಷ್ಟಕ್ಕೆ ಬಂದೈತಿ? 9713ಕ್ಕೆ ಇನ್ಕ್ರೀಸ್ ಆಗಿದೆ. ಅದನ್ನೇ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರ 15 ಸರ್ಕಾರಿ ಕಾಲೇಜ್ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ತಲಾ 100 ಹೆಚ್ಚುವರಿ ಸೀಟುಗಳಿಗೆ ಮನವಿ ಮಾಡಿತ್ತು. ಬಟ್ ಬೆಳಗಾವಿ, ಚಿಕ್ಕಬಳ್ಳಾಪುರ, ಕಲಬುರಗಿ, ಹಾಸನ, ಮೈಸೂರು, ರಾಯಚೂರು, ವಿಜಯನಗರ ವೈದ್ಯಕೀಯ ಕಾಲೇಜುಗಳ ಸಂಸ್ಥೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜು ಮಾತನ್ನು ಕೊಟ್ಟವರು ಅಂತಂದರೆ ಅವರು ಅಡಿಷ್ನಲ್ ಸೀಟ್ಗಳು ಕೊಟ್ಟಿದ್ದಾರೆ. ಮತ್ತು ರಿಮೈನಿಂಗ್ ಬಂದುಬಿಟ್ಟು ನೋಡಿತಂದ್ರೆ ನಮಗೆ ಚಾಮರಾಜನಗರ, ಗದಗ, ಕಾರವಾರ, ಕೊಪ್ಪಳ, ಮಂಡ್ಯ, ಶಿವಮೊಗ್ಗ ಇವು ಏನಪ್ಪ ಅಂದರೆ ಹೊಸದಾಗಿ ಅವರು ಕೂಡ ಕೇಳಿದ್ರು. ಬಟ್ ಅವ್ರಿಗೆ ಯಾವುದೇ ರೀತಿ ಕೊಟ್ಟಿಲ್ಲ. ಯಾಕಂದರೆ ಎಲ್ಲನೂ ಕೂಡ ನೋಡ್ಕೊಂಡು ಕೊಡಬೇಕು. ಕೆಲವೊಂದಿಷ್ಟು ಕಾಲೇಜಲ್ಲಿ 50 ಸೀಟ್ ಕೊಡ್ತಾ ಇದ್ದಾರೆ ಅಂತಂದರೆ ಸೊ ಎಲ್ಲನೂ ಕೂಡ ನೋಡ್ಕೊಂಡು ಕೊಡಬೇಕಾಗ್ತದೆ. ಓಕೆ, ಸೊ ಹಂಗಾಗಿ ಸದ್ಯಕ್ಕೆ 9 ಕಾಲೇಜು, ಒಂದು ಡೀಮ್ಡ್ ಯೂನಿವರ್ಸಿಟಿ, ರಿಮೈನಿಂಗ್ ಎಲ್ಲನೂ ಕೂಡ 8 ಗೌರ್ಮೆಂಟ್ ಕಾಲೇಜಲ್ಲಿ ಟೋಟಲ್ 450 ಸೀಟ್ಗಳು ಇನ್ಕ್ರೀಸ್ ಆಗಿದ್ದಾವೆ. ಇದೇ ನಮ್ಮ KEದಲ್ಲಿ ಅಲಾಟ್ಮೆಂಟ್ ಆಗ್ತದೆ 400 ಸೀಟ್ಗಳು ಕೂಡ. ಬಟ್ ನೀವು ಇಲ್ಲಿ ಏನು ಗಮನಿಸ್ಬೇಕಂತಂದ್ರೆ ಮೇನಾಗಿ ಹೊಸದಾಗಿ 16 ಕಾಲೇಜಸ್ಗಳು ಹ್ಯಾಡ್ ಆಗಿದ್ದಾವೆ. ಅಂದರೆ ಟೋಟಲ್ MCCಲಿ ಹೇಳ್ತಾ ಇರೋದು ನಾನು. ಓಕೆ, ಬಟ್ ನಮ್ಮ ಕರ್ನಾಟಕದಲ್ಲಿ ಮೇನಾಗಿ ಗೊತ್ತಿರಬೇಕಾಗಿದ್ದು ಇಲ್ಲಿ ಕಾಣಿಸ್ತಿದೆ ನೋಡಿ, ರಾಮನಗರ, ಕನಕಪುರ ಬೇಕಾಗಿತ್ತು. ಬಟ್ ಏನು ಕೂಡ ಕೊಡಲಿಲ್ಲ. ಓಕೆ, ಅಂದರೆ ಸುಮ್ಮನೆ ಕೊಡಲ್ರಿ, NMC ಕಡೆಯಿಂದ ಎಲ್ಲನೂ ಕೂಡ ಫೆಸಿಲಿಟೀಸ್ಗಳು ಎಲ್ಲನೂ ಕೂಡ ಕೊಟ್ಟರೆ ಆಗುತ್ತೆ. ಬಟ್ ಇದೆಲ್ಲನೂ ಕೂಡ ಭಾಳ ಕಷ್ಟ ಇದೆ ಸದ್ಯ ಸಿಚುವೇಷನ್ ಒಳಗೆ. ಸೊ ಹಂಗಾಗಿ ಅದನ್ನು ಬಿಟ್ಟು MCCಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಸ್ವಲ್ಪ 16 ಸೀಟ್ಗಳು ಹೊಸದಾಗಿ ಕಾಲೇಜಸ್ ಕೂಡ ಬಂದಿದ್ದಾವೆ. ಆ್ಯಂಡ್ ಟೋಟಲ್ ಆಗಿ ನಿಮ್ಗೆ ಹೇಳ್ದಂಗೆ ಇಲ್ಲಿದೆ ನೋಡಿ, 2470 ಸೀಟ್ಗಳು ಹೊಸದಾಗಿ MCCಗೆ ಆ್ಯಡ್ ಆಗಿರೋ ಕಾರಣ ಸೊ ಹುಡುಗರಿಗೆ ಈಗ ನೀಟ್ ಯಾರೆಲ್ಲ ಎಕ್ಸಾಮ್ ಬರೆದ್ಬಿಟ್ಟು MBBSಗೆ ಟ್ರೈ ಮಾಡ್ತಿದ್ರು, MCCಯಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಸೀಟ್ ಸಿಗುತ್ತದೆ, ವರಿ ಮಾಡ್ಕೋಬೇಡಿ. ಓಕೆ, ಇದಿಷ್ಟು ನೀಟ್ ಸ್ಟೂಡೆಂಟ್ಗೆ ಆಯಿತು. ಓಕೆ, ನೀವು ಸ್ಕಿಪ್ ಆಗ್ಬೋದು ಬೇಕಾದರೆ ಈಗ ನೀವು. ಓಕೆ, ಈಗ KC ಸ್ಟೂಡೆಂಟ್ ಬಗ್ಗೆ ಕೂಡ ಹೇಳೋದಂದರೆ KC ಸ್ಟೂಡೆಂಟ್ ಬಗ್ಗೆ KA ವೆಬ್ಸೈಟಲ್ಲಿ ಬರ್ತೀನಿ ಈಗ. ಓಕೆ, CT ವೆಬ್ಸೈಟಲ್ಲಿ ಬಂದುಬಿಟ್ಟು ಅಂದರೆ KA ವೆಬ್ಸೈಟಲ್ಲಿ ಬಂದುಬಿಟ್ಟು ಈಗ ಸೀಟ್ ಮೆಟ್ರಿಕ್ಸ್ ಒಂದು ತಾತ್ಕಾಲಿಕ ಅಂತ ಬಿಟ್ಟವ್ರೆ. ಇದ್ರದ್ದು ಕೆಲವೊಂದಿಷ್ಟು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಕೇಳ್ಕೊಬೇಡ್ರಿ. ಯಾಕಂದರೆ ಸದ್ಯಕ್ಕಿದ್ದು ಜಸ್ಟ್ ವ್ಯಾಕೆಂಟ್ ಸೀಟ್ ಮೆಟ್ರಿಕ್ಸ್ ಅಂತ ಬಿಟ್ಟವ್ರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟ್. ಓಕೆ, ಸದ್ಯಕ್ಕೆ ಇವತ್ತು ಲಾಸ್ಟ್ ಡೇಟ್ ಏನಿದೆ ಅದ್ರ ಬಗ್ಗೆ ಮಾತಾಡಬೇಕು. ಓಕೆ, ಇವತ್ತು ಬಂದುಬಿಟ್ಟು ಹುಡುಗರು ಯಾರೆಲ್ಲ ಈಗ ಚಾಯ್ಸ್ 1 ಕೊಟ್ಟಿದ್ರು ನಿಮಗೆ, ಅದು ಚಾಯ್ಸ್ 2 ಕೊಟ್ಟಿದ್ರು ಪರವಾಗಿಲ್ಲ, ಇವತ್ತು ಪೇಮೆಂಟ್ ಮಾಡ್ಕೋರಿ ನಡೀತೈತಿ. ಇವತ್ತುವರೆಗೂ ಕೂಡ ಟೈಮ್ ಕೊಟ್ಟವ್ರೆ. ಅಡ್ಮಿಷನ್ ಆಗಲಿಕ್ಕೆ ಇವತ್ತು ಲಾಸ್ಟ್ ಡೇಟ್. ಪ್ಲೀಸ್ ಹೋಗ್ಬಿಟ್ಟು ಇವತ್ತು ಸಾಯಂಕಾಲ 6:30 ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗ್ಬೇಕು ನೀವು. ಸೊ ಪ್ಲೀಸ್ ಯಾರೆಲ್ಲ ಈಗ ಅಡ್ಮಿಷನ್ ಆಗಬೇಕು ಅನ್ನೋರು ಇತ್ತಂದರೆ ಇವತ್ತು ಯಾರೆಲ್ಲ ಚಾಯ್ಸ್ 1 ಕೊಟ್ಬಿಟ್ಟು ಈಗ ಪೇಮೆಂಟ್ ಮಾಡಿದ್ರು ಸಹಿತ ಇವತ್ತು ಹೋಗ್ಬಿಟ್ಟು ಅಡ್ಮಿಷನ್ ಆಗಿರಿ. ಯಾಕಂದ್ರೆ ಲಾಸ್ಟ್ ಡೇಟ್ ನೋಡಿ, ಇವತ್ತು ಬಂದುಬಿಟ್ಟು ಡೇಟ್ 4/6:30 PM ಲಾಸ್ಟ್ ಅಡ್ಮಿಷನ್ ಇರೋದು. ಕಂಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೋರಿ. ಓಕೆ, ಇನ್ ಕೇಸ್ ಪೇಮೆಂಟ್ ಮಾಡಿಲ್ಲ ಅಂತಂದರೆ ಆನ್ಲೈನ್ ಮಾಡೋರಿಗೆ ಇವತ್ತು ಸಾಯಂಕಾಲವರೆಗೂ ಕೂಡ ಟೈಮ್ ಐತೆ, ಹೊರಿ ಮಾಡ್ಕೊಬೇಡಿ. ಬಟ್ ಆಫ್ಲೈನ್ ಅಂದರೆ ಚಾರ್ಟ್ ಮಾಡ್ಕೊಂತಂದರೆ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಮಾತ್ರ ಕೊಟ್ಟಿದ್ದಾರೆ. ಯಾಕೆ ಬೆಳಗ್ಗೆ 11 ಗಂಟೆವರೆಗೂ ಕೂಡ ಮಾಡಿದರು? ಬ್ಯಾಂಕಿಂಗ್ ಅವರ್ಸು ಸ್ವಲ್ಪ ಟೈಮ್ ತೊಗೊಂಡು ಕಂಫರ್ಮೇಷನ್ ಸ್ಲಿಪ್ ಬರುತ್ತೆ. ನೀವು ಸಾಯಂಕಾಲವರೆಗೂ ಕೂಡ ಬರೀ ಪೇಮೆಂಟ್ ಮಾಡೋದಂತಂದರೆ ಕಂಫರ್ಮೇಷನ್ ಸ್ಲಿಪ್ ಬರೋದು ನೈಟ್ ಆಗುತ್ತೆ. ಸೊ ಹಂಗಾಗಿ 11 ಗಂಟೆವರೆಗೂ ಅಷ್ಟೇ ಕೊಟ್ಟವ್ರೆ. ಓಕೆ, ಇದಿಷ್ಟು ಲಾಸ್ಟ್ ಡೇಟ್ ಬಗ್ಗೆ. ಆ್ಯಂಡ್ ಥರ್ಡ್ ರೌಂಡ್ ಬಗ್ಗೆ ಇನ್ನೂ 2 to 3 days ಅಲ್ಲ. ಈಗಾಗಲೇ ಸೀಟ್ ಮೆಟ್ರಿಕ್ಸ್ ಅಂತ ಬಿಟ್ಟಿದ್ರೆ ಆಗಲೇ ಥರ್ಡ್ ರೌಂಡ್ ಕೂಡ ಸ್ಟಾರ್ಟ್ ಮಾಡ್ಕೊತಾರೆ. ಓಕೆ, ಅವ್ರು ಲೇಟ್ ಮಾಡಲ್ಲ ಅಂತ ಕಾಣಿಸ್ತಿದೆ. ಯಾವುದೇ ರೀತಿ ಬೇಗ ಸ್ಟಾರ್ಟ್ ಮಾಡ್ಕೋತಾರೆ. ಇನ್ನೂ ಒಂದು 2 to 3 days ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಥರ್ಡ್ ರೌಂಡ್ ಕೂಡ. ಓಕೆ, ಈಗ ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ಭಯಪಡ್ಲಿಕ್ಕೆ ಹೋಗ್ಬೇಡಿ ಆಯಿತಾ. ಯಾಕೆ ಹೇಳ್ತೇನೆ ಅಂತಂದರೆ ಹುಡುಗರು 0 ನೋಡಿಬಿಟ್ಟು ಭಾಳಷ್ಟು ಕನ್ಫ್ಯೂಷನ್ ಆಗಿದ್ರೆ ಅದು ನಿಮಗೆ ಸದ್ಯಕ್ಕೆ ಅಂತಂದರೆ ಚಾಯ್ಸ್ ಕಂಪ್ಲೀಟ್ ಆಗಿರೋದು ಪೂರಾ ಕಂಪ್ಲೀಟಾಗಿ ಕೊಟ್ಟಿರಲ್ಲ ಅವರು. ಯಾಕಂದರೆ ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಟು ಅಂತಂದ್ರೆ ಅಲ್ಲಿ ತೋರಿಸಲ್ಲ. ಯಾಕಂದ್ರೆ ಕಾಲೇಜ್ ಹೋಲ್ಡಲ್ಲಿ ಇರ್ತದೆ. ಸದ್ಯಕ್ಕೆ ಅವ್ರಿಗೆ 0 ಅಂತಲೇ ಬರ್ತದೆ ಅದು.
ಚಾಯ್ಸ್ 4 ಕೊಟ್ಟವರು, ಚಾಯ್ಸ್ 3 ಕೊಟ್ಟವರು, ಮತ್ತು ಏನಾದರೂ ಹೊಸದಾಗಿ ಏನಾದರೂ ಕಾಲೇಜಸ್ ಆ್ಯಡ್ ಆಗಿದ್ರೆ ಅಂಥ ಸೀಟ್ಗಳು ಮಾತ್ರ ಇರ್ತವೆ. ಹಂಗಾಗಿ ಜಾಸ್ತಿ ಸೀಟ್ ಇರೋಲ್ಲ. ಸೊ ಹಂಗಾಗಿ 0 ಇರ್ತದೆ. ಚಾಯ್ಸ್ 2 ಕೊಟ್ಟವರೇ ಭಾಳ ಇರ್ತಾರೆ. ಸೊ ಹಂಗಾಗಿ ಓಲ್ಡಲ್ಲಿ ಇರ್ತದೆ. ಹಾಗಾಗಿ ಅಲ್ಲಿ ಸೀಟ್ಗಳು ಜಾಸ್ತಿ ತೋರಿಸಲ್ಲ ನಿಮಗೆ. ಸೊ ಓಕೆ, ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಇನ್ನೂ ಅನಾಲಿಸಿಸ್ ಮಾಡ್ತೀನಿ, ಎಷ್ಟೆಷ್ಟೆಲ್ಲ ಸೀಟ್ ಇದ್ದಾವೆ. ಸದ್ಯಕ್ಕೆ ನಾನು ಇಂಜಿನಿಯರಿಂಗ್ ಒಂದು ನೋಡಿದಂಗೆ 8,000 ಚಿಲ್ಲರೆ ಸೀಟ್ಗಳು ನೋಡಿದಂಗೆ ನಾನು. ಓಕೆ, ಎಕ್ಸೆಪ್ಟ್ ಚಾಯ್ಸ್ 2 ಬಿಟ್ಟವ್ರದು. ಓಕೆ, ನೋಡೋಣ ಇಂದು ಬಗ್ಗೆ. ಇನ್ನೂ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಆಗದೇ ಕೆಲವೊಂದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಬಿಟ್ಟಿದ್ರು. ಸೊ ಹಂಗಾಗಿ ಈಗ ಸೀಟ್ ಮ್ಯಾಟ್ರಿಕ್ಸ್ ಇನ್ನೊಂದು ಟೈಮು ಫೈನಲ್ ಆಗಿ ಬಿಡ್ತಾರಲ್ವ, ಫೈನಲ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಇದೆಲ್ಲ ಕೂಡ ಚೇಂಜಸ್ ಆಗ್ತದೆ. ಥರ್ಡ್ ರೌಂಡ್ ಬಗ್ಗೆ ಕೂಡ ಶಾರ್ಟ್ಲಿ ಶೆಡ್ಯೂಲ್ ಕೂಡ ಬರ್ತದೆ. ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಥರ್ಡ್ ರೌಂಡ್ ಬಗ್ಗೆ ಕೂಡ ಈ ಸರ್ತಿ ಯಾವ ರೀತಿ ಚೇಂಜಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡೋಣ, ಎಲ್ಲ ಬಗ್ಗೆ ಡೀಟೇಲ್ಸಾಗಿ ಹೇಳ್ತೀನಿ. ವರಿ ಮಾಡ್ಕೋಬೇಡಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.